ಜಿಎಂಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಗುರುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಈ ದಿನದ ನ್ಯೂಸ್ ಅಪ್ಡೇಟ್ನ ಪ್ರಾಯೋಜಕರು ಯಶು ಏಜೆನ್ಸೀಸ್, PLD ಬ್ಯಾಂಕ್, ಮೊದಲನೇ ಮಹಡಿ, ಗಾಂಧಿನಗರ, ಗಣಪತಿ ಕೆರೆ ಸಮೀಪ, ಸಾಗರ. ನಿಮ್ಮ ಸೇವೆಯೇ ನಮ್ಮ ಸಂತೃಪ್ತಿ. ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟದ ಸ್ಯಾನಿಟರಿ ಮತ್ತು ಬಾತ್ವೇರ್ ಪ್ರಾಡಕ್ಟ್ಗಳು ದೊರೆಯುತ್ತದೆ. ಸಂಪರ್ಕಿಸಿ 9461670164 ಅಥವಾ 08183220164. ಒಳ್ಳೆಯ ಗುಣಮಟ್ಟದ ವಸ್ತುಗಳಿಗಾಗಿ ಒಮ್ಮೆ ಭೇಟಿ ನೀಡಿ. ಯಶು ಏಜೆನ್ಸೀಸ್, PLD ಬ್ಯಾಂಕ್, ಮೊದಲನೇ ಮಹಡಿ, ಗಾಂಧಿನಗರ, ಗಣಪತಿ ಕೆರೆ ಸಮೀಪ, ಸಾಗರ. ಭೇಟಿ ನೀಡಿ ಭರವಸೆ ಮಾಡಿಕೊಳ್ಳಿ. ಮೊದಲಿಗೆ ಮುಖ್ಯಾಂಶಗಳು. 50 ಮೀನುಗಾರರಿಗೆ ಶಾಸಕರಿಂದ ಬಲೆ ಮತ್ತು ಹರಿಗೋಲು ವಿತರಣೆ. ಒಳನಾಡು ಮೀನು ಸಾಕಾಣಿಕೆಗೆ ಒತ್ತು ನೀಡಲು ಶಾಸಕರ ಸೂಚನೆ. ಆನಂದಪುರ ಮತ್ತು ಆಚಾಪುರ ಕಾಂಗ್ರೆಸ್ ಬೆಂಬಲಿತ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ರತ್ನಾಕರ್ ಹನಗೋಡು ನೇತೃತ್ವದಲ್ಲಿ ಅಭಿನಂದನೆ. 8ನೇ ತಾಲೂಕು ಮಕ್ಕಳ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷೆಯಾಗಿ ರಾಧಾಕೃಷ್ಣ ವಿದ್ಯಾಲಯದ ನಿಶ್ಚಿತಾ ಮುರುಗನ್ ಶೆಟ್ಟಿ ನಿಯೋಜನೆ. ಸಮ್ಮೇಳನ ಸಂಘಟಕರಿಂದ ನಿಯೋಜಿತ ಅಧ್ಯಕ್ಷರಿಗೆ ಕಾರ್ಗಲ್ ಸ್ವಗೃಹದಲ್ಲಿ ಸನ್ಮಾನ. ದೊಡ್ಡಬಾಳಿ ಗ್ರಾಮದ ಪಾರ್ವತಮ್ಮ ಅವರ ಮನೆ ಮೇಲೆ ಮುರಿದು ಬಿದ್ದ ಮರ. ಶಾಸಕರಿಂದ ಪರಿಶೀಲನೆ, ಪರಿಹಾರದ ಭರವಸೆ. ಹುಲಿದೇವರಬನ ಸರ್ಕಾರಿ ಶಾಲೆಯ 6ನೇ ತರಗತಿ ಕ್ರಿಯಾಶೀಲ ವಿದ್ಯಾರ್ಥಿನಿ ಅನನ್ಯ ಶೆಟ್ಟಿ ಅಕಾಲಿಕ ಮರಣ. ದುಃಖದ ಮಡುವಿನಲ್ಲಿ ಪೋಷಕರು. ಈಗ ಸುದ್ದಿಯ ವಿವರ. ಸಮುದ್ರದ ತಟದಲ್ಲಿ ಮೀನುಗಾರಿಕೆ ಅತ್ಯಂತ ವ್ಯವಸ್ಥಿತವಾಗಿ ನಡೆಯುತ್ತಿದ್ದರೂ ಒಳನಾಡು ಮೀನುಗಾರಿಕೆ ತನ್ನ ಲಯ ಈತನಕ ಕಂಡುಕೊಂಡಿಲ್ಲ ಎಂದು ಶಾಸಕ ಹಾಲಪ್ಪ ಹರತಾಳು ತಿಳಿಸಿದರು. ಸಾಗರದ ಆದಿಶಕ್ತಿ ನಗರದಲ್ಲಿ ಗುರುವಾರ ಮೀನುಗಾರಿಕೆ ಇಲಾಖೆಯಿಂದ ಮೀನುಗಾರರಿಗೆ ಮೀನುಗಾರಿಕೆ ಸಲಕರಣೆಯನ್ನು ವಿತರಣೆ ಮಾಡಿ ಮಾತನಾಡಿದ ಅವರು, ಹೆಚ್ಚು ಆದ್ಯತೆಯನ್ನು ಕೊಡ್ತಾ ಇದ್ದೇವೆ. ಆ ಹಿನ್ನೆಲೆಯಲ್ಲಿ ಇವತ್ತು ಫಲಾನುಭವಿಗಳಿಗೆ ಒಬ್ಬ ಫಲಾನುಭವಿಗಳಿಗೆ 10,000 ರೂಪಾಯಿಗಳ ಸಲಕರಣೆಗಳನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಕೊಡ್ತಾ ಇದ್ದೀವಿ. ಇದನ್ನು ಉಪಯೋಗ ಪಡೆಯಲಿ, ಒಳ್ಳೆಯದಾಗಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ನಮ್ಮಲ್ಲಿ ಸಾಕಷ್ಟು ಅವಕಾಶ ಇದೆ ಮೀನುಗಾರಿಕೆಗೆ. ಇದೊಂದು ಒಳ್ಳೆಯ ಆಹಾರ, ಪೌಷ್ಟಿಕ ಆಹಾರ. ಇದರ ಬಗ್ಗೆ ಎಲ್ಲ ಸಾಕಷ್ಟು ನಾವು ನೀವೆಲ್ಲ ಅಧ್ಯಯನ ಮಾಡಿದ್ದೇವೆ, ತಿಳ್ಕೊಂಡಿದ್ದೇವೆ. ಆದರೆ ಮೀನು ಸಾಗಾಣಿಕೆ ಬಗ್ಗೆ ನಮಗೆ ಎಲ್ಲೋ ಒಂದು ಬೇಕೋ ಬೇಡ ಮಾಡ್ತೇವೆ. ನಮ್ಮ ಸರ್ಕಾರ ಮತ್ತು ಇಲಾಖೆ ಅಧಿಕಾರಿಗಳು ಇದರಂತೆ ಹೆಚ್ಚು ಗಮನ ಕೊಡಬೇಕು. ಇದು ಬರೀ ಮೀನುಗಾರರ ಬದುಕಷ್ಟೇ ಅಲ್ಲ, ಒಂದು ಆಹಾರ ಪದ್ಧತಿ ಮತ್ತು ಆಹಾರ ಸಮಸ್ಯೆಯನ್ನು ನಿಂತದೆ. ಇದು ಹೆಚ್ಚಿನ ಪ್ರಮಾಣದಲ್ಲಿ ಇದು ಅಭಿವೃದ್ಧಿ ಆಗಬೇಕು. ಮೀನುಗಾರಿಕೆ ನಮಗೆ ಹಿಂದೆ ಇದರಲ್ಲಿ ಓದ್ತಾ ಇದ್ವಿ, ಚೀನಾ ದೇಶದ ಇತಿಹಾಸವನ್ನು ಓದಿದಾಗ ಒಂದು ಸಂದರ್ಭ ಬರುತ್ತೆ. ಅಲ್ಲಿ ಆಹಾರ ಇಲ್ಲದೇ ಜನ ಸಾಯ್ತಿರ್ತಾರೆ. ಅನ್ನೋದು ಪ್ರಾಬ್ಲಮ್, ಅನ್ನ ಇಲ್ಲದೇ ಸಾಯ್ತಿರ್ತಾರೆ. ಬರಗಾಲ ಬಂದರು. ಆಗ ಕಾರ್ಲ್ ಮಾರ್ಕ್ಸು ಮತ್ತು ಮಾವ ಹೇಳ್ತಾರೆ, ನೋಡೋದು ಯಾಕೆ ಹೀಗೆಲ್ಲ ಆಗಿದೆ, ಏನು ಮಾಡಬೇಕು ಅಂತ ಪರಿಹಾರ ಕಂಡುಹಿಡಿಯೋದು ಅಂತ ಒಂದು ಯೋಚನೆ ಮಾಡ್ತಾರೆ. ಆಹಾರವನ್ನು ಹೇಗೆ ಎಷ್ಟು ಮಟ್ಟಿಗಿತ್ತು ಅಂದರೆ ಆಹಾರ ಸಿಕ್ಕಿದ್ದೆಲ್ಲ ತಿನ್ನೋರು ಅವರು. ಕೊನೆಗೆ ಅದು ಎಲ್ಲ ಈ ಹಾವು, ಕಪ್ಪೆ, ಜಿರಳೆ ಕೂಡ ತಿಂತಾರೆ. ಯಾಕೆಂದರೆ ಸಿಕ್ಕಿದ್ದೆಲ್ಲ ಮನುಷ್ಯ ಬದುಕೋದಕ್ಕೆ ತಿನ್ನೋಕ್ಕೆ ಶುರು ಮಾಡ್ಬಿಟ್ರು. ಸಸ್ಯ ಆಹಾರ ಸಿಗದೇನೆ, ಅದು ಸಾಕಾಗ್ದೇನೆ ಎಲ್ಲದೂ ತಿನ್ನೋಕ್ಕಿಡಿದ್ರು. ಅದು ಎಷ್ಟು ಜಿರಳೆ ಹಿಡ್ಕೊಂಡು ತಿಂದ್ರೆ ಹೊಟ್ಟೆ ತುಂಬುತ್ತೆ, ಎಷ್ಟು ಇದು ಹಿಡ್ಕೊಂಡು ತಿಂದ್ರೆ ತುಂಬುತ್ತೆ. ಅದಕ್ಕೆ ಯೋಚನೆ ಮಾಡ್ತಾರೆ ಅವರು. ಮಾಡಿ ಮೀನುಗಾರಿಕೆ ಮಾಡೋಣ, ಹಂದಿ ಸಾಕ್ತೀವಿ, ಹಂದಿ ಮಾಂಸ ಹೆಚ್ಚು 10 ಮರಿ ಹಾಕುತ್ತೆ, ಹಂದಿ 12 ಮರಿ ಹಾಕುತ್ತೆ, ಹೆಚ್ಚು ಮಾಂಸ ಸಿಗುತ್ತೆ ಅಂತ ಹೇಳ್ತಾರೆ. ಮೀನು ಸಾವಿರಾರು ಮರಿ ಹಾಕುತ್ತೆ, ಕೇವಲ 10% ಸರ್ವೈವಲ್ ಆದರೂ ಅದರಲ್ಲಿ 16,000 ಆಹಾರ ಉತ್ಪತ್ತಿ ಆಗುತ್ತೆ ಅಂಥೇಳಿ ಜನಕ್ಕೆ ತಿಳುವಳಿಕೆ ಹೇಳ್ತಾರೆ. ಮೀನುಗಾರಿಕೆ ಅಂತೇಳಿ ಅದಕ್ಕೆ ತುಂಬ ಆದ್ಯತೆಯನ್ನು ಕೊಡ್ತಾರೆ ಆ ದೇಶದಲ್ಲಿ. ಅದನ್ನು ಹೌದು ಅಂತ ಮಾಡಿ ಅವರು ಇವತ್ತು ಆಹಾರದಲ್ಲಿ ಸಂಪೂರ್ಣ ಪರಿಪೂರ್ಣತೆ ಬಂದಿದ್ದಾರೆ. ನಮ್ಮಲ್ಲೂ ಕೂಡ ನಾವು ಈ ದೇಶದಲ್ಲಿ ಮಾಂಸಾಹಾರಿ ಸಸ್ಯಾಹಾರಿ ಎರಡೂ ಇದ್ದೀವಿ. ಎಷ್ಟು ಸಸ್ಯಾಹಾರಿಗಳಿದೆ ಅಷ್ಟೇ ಮಾಂಸಾಹಾರಿಗಳು ಎಷ್ಟಿದೆ ಅಷ್ಟೇ ಮಿಶ್ರಾಹಾರಿಗಳು ಇದ್ದಾರೆ. ಆದರೆ ನಾವು ಕೂಡ ಸ್ವಾವಲಂಬಿ ಆಗಿದ್ದೇವೆ. ಆದರೆ ಈ ಕ್ಷೇತ್ರದಲ್ಲಿ ಆಗಿಲ್ಲ. ಸಾಕಷ್ಟು ನಾವು ರಫ್ತು ಮಾಡೋದಕ್ಕೆ ಅವಕಾಶ ಇದೆ. ಆದರೆ
ಕ್ಷೇತ್ರದಲ್ಲಿ ನಾವು ಸಾಕಷ್ಟು ಸಾಧನೆ ಕಮ್ಮಿ ಅಂತಲೇ ಹೇಳ್ಬೋದು. ಸಮುದ್ರ ಮೀನುಗಾರಿಕೆ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ, ಆದರೆ ಒಳನಾಡು ಮೀನುಗಾರಿಕೆಯಲ್ಲಿ ನಾವು ಮುಂದುವರೆದಿದ್ದೇವೆ. ಈಗ ಸಾಕಷ್ಟು ಅವಕಾಶ ಇದೆ. ಆದರೂ ಅದು ಸರಿನೋ ತಪ್ಪು, ನಾನೇನು ಅಧ್ಯಯನ ಮಾಡಿದವನಲ್ಲ, ಅದರ ವಿದ್ಯಾರ್ಥಿನೂ ಅಲ್ಲ. ನಮ್ಮಲ್ಲಿ ಅನೇಕ ಮೀನುಗಳು ಜಾತಿಗಳಿದ್ವು. ಈಗ ಆ ಜಾತಿಗಳೆಲ್ಲ ಹೋಗ್ಬಿಟ್ಟಿದೆ ನಿಮ್ಮ ಮೀನಿಂದಾಗಿ. ನೀವು 2-3 ಜಾತಿ 4 ಜಾತಿ ಮೀನು ಅಷ್ಟೇ ಬಿಡ್ತೀರಿ. ಆ ಮೀನು ಸಣ್ಣ ಪುಟ್ಟ ಮೀನು ತಿಂದು ಹೋಯಿತು, ಅಥವಾ ಕಟ್ಟೆ ಹೋಗಿ ಬಂತು, ಸರಿ ಆ ಹೋಗಿ ಬಂದು ಹೋಯಿತು, ನಮ್ಗೆ ಗೊತ್ತಿಲ್ಲ. ಅರೆವಾರಿ ಮೀನುಗಳಿದ್ದು ಒಳ್ಳೆ ಹಳ್ಳಗಳು ಎಲ್ಲ ಹೋಗಿ ಮೀನುಗಳಿದ್ದಾವೆ. ಅದು ಅವೆಲ್ಲ ಆಹಾರ ಕಮ್ಮಿ ಆಗ್ತಿತ್ತು. ನಾನು ಹೇಳ್ತೀವಿ ನಾವು ಕಮ್ಮಿ ತೂಕ ಬರ್ತಿತ್ತು, ಎಷ್ಟಾದ್ರೂ ಸಂಖ್ಯೆ ಕಮ್ಮಿ ಆಗ್ತಿತ್ತು. ಈಗ ನಾವು ಮಾಡೋ ಬ್ರೀಡ್ ಇದೆಯೋ ಲಕ್ಷಾಂತರ ಮೊಟ್ಟೆ ಹಾಕುತ್ತೆ, ಮರಿ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೇವೆ. ಇನ್ನೊಂದಿಷ್ಟು ಇಂಪ್ರೂವ್ ಮಾಡಿ. ಮತ್ತು ನನಗೆ ಯೋಚನೆ ಬಂದು ನನಗೆ ದೊಡ್ಡ ದೊಡ್ಡ ನಮ್ಮ ಸಮುದ್ರದ ಮೀನುಗಳು ಡ್ಯಾಮಲ್ಲಿ ಮೀನು ಅಂತೀವಿ, 30 ಕೆಜಿ ಬೆಳೆ ಮೀನು ಹಾಕಲ್ಲ, ಈ ಕಪ್ಪು ಉದ್ದ ಇರುತ್ತೆ, ನದಿ ಥರ ಇರುತ್ತೆ. ಅದನ್ನು ಅದರದ್ದೊಂದು ಕಾಯಿಲೆ ಏನು ಅಂದರೆ ಅದಕ್ಕೆ ಜೀವನ ಪದ್ಧತಿ, ಅದು ತಾನು ಮರಿ ಮೊಟ್ಟೆ ಆಗುತ್ತೆ, ಇಷ್ಟು ತತ್ತಿ ಆಗುತ್ತೆ. ತತ್ತಿ ಮತ್ತೆ ಅದನ್ನು ಬಿಡೋದಿಲ್ಲ, ಹೌದಾ? ತತ್ತಿ ವಾಪಸ್ ಬಿಡೋದಿಲ್ಲ, ಕೊನೆಗೆ ತಾನೇ ಕರಗಿಸ್ಬಿಡ್ತದೆ, ಬಾಯಿ ಕರಗುತ್ತದೆ. ಅದಕ್ಕೆ ಇಂಜೆಕ್ಟ್ ಮಾಡೋದು ಮಾತ್ರ ಅದನ್ನು ಮೊಟ್ಟೆ ಆಗುತ್ತೆ ಅಂತ ಹೇಳ್ತಾರೆ. ನೀವು ಹೇಳ್ಬೋದು ಜನಕ್ಕೆ ತಿಳಿಸಿ. ಅಂಥ ದೊಡ್ಡ ಮೀನುಗಳು ಸಿಕ್ಕಿದಾಗ ಅದು ನೀರಲ್ಲೇ ಇಟ್ಟು 6 ದಿನ ಬಂದಾಗ ಮೇ ತಿಂಗಳಲ್ಲಿ, ಅದು ಎಲ್ಲ ಮೇ ತಿಂಗಳಲ್ಲಿ ಆಗಲ್ಲ, ಎಲ್ಲ ನಿಮ್ಮದು ಇದು ಕೂಡ ಮೇ ಜೂನ್ ಜುಲೈವರೆಗೆ ಮಳೆಗಾಲ ಸ್ವಲ್ಪ ಇದಾದರೂ ತತ್ತಿ ಬಿಡ್ತಾ ಬರ್ತದೆ, ತತ್ತಿ ಆಗ್ತದೆ, ಬೆಳೀತದೆ, ಸಂತಾನೋತ್ಪತ್ತಿ ಸಮಯ. ಆಗ ನಮ್ಮ ಮೀನುಗಾರರ ಮನವೊಲಿಸಿ ಅದನ್ನು ಕೊಡ್ತೇವೆ ಅಂತ ಹೇಳಿ ಅಷ್ಟು ದೊಡ್ಡ ಮೀನನ್ನು ಫೋಟೋ ಹೊತ್ತು ವಿಡಿಯೋ ಮಾಡಿ ಅದನ್ನು ಸಾಯಿಸ್ತೇನೆ, ಅದಕ್ಕೆ ಇಂಜೆಕ್ಟ್ ಮಾಡಿ ಅಷ್ಟು ಮರಿ ಮೊಟ್ಟೆ ಬಿಡ ಹಾಕಿ ಮಾಡಿ. ಇದೇ ಸಂದರ್ಭದಲ್ಲಿ 30 ಜನರಿಗೆ ಹರಿಗೋಲು ಹಾಗೂ 20 ಜನರಿಗೆ ಬಲೆಯನ್ನು ವಿತರಣೆ ಮಾಡಲಾಯಿತು. ವೇದಿಕೆಯಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಸುರೇಶ್ ಗೌಡ, ನಾರಾಯಣ್, ಮಹಾಬಲೇಶ್ವರ್ ಇಕ್ಕೇರಿ, ಮೀನುಗಾರರ ಸಂಘದ ಹಂಜ, ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕ ಪ್ರಶಾಂತ್ ವರ್ಣೇಕರ್ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಆನಂದಪುರಂನಲ್ಲಿ ಗುರುವಾರ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲದಿಂದ ಗೆದ್ದು ಬಂದಿರುವ ಆನಂದಪುರಂ ಮತ್ತು ಆಚಾಪುರ ಗ್ರಾಮ ಪಂಚಾಯತಿ ಸದಸ್ಯರನ್ನು ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ರತ್ನಾಕರ್ ಹೊನಗೋಡು, ಯಾರಿದ್ರು ಬಂದು ಅಭಿವೃದ್ಧಿ ದೃಷ್ಟಿಯಿಂದ ಬಂದು ಪಕ್ಷಕ್ಕೆ ಸೇರ್ಬೋದು ಅಂತ ಒಂದು ಶಾಸಕರು ಮತ್ತು ಅವ್ರ ಪಕ್ಷಗಳು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ತಮ್ಮ ಪಕ್ಷಕ್ಕೆ ನಮ್ಮ ಒಲವಿಲ್ಲ, ನಿಮ್ಮ ಪಕ್ಷಕ್ಕೆ ನಮ್ಮ ಒಪಿನಿಯನ್ ಇಲ್ಲ ಅಂತ ಹೇಳಿದ್ರು ಸಮೇತ ಚುನಾವಣೆ ತಿರಸ್ಕೃತ ಮಾಡಿದ ಸಮೇತ ಮತ್ತೆ ಆಹ್ವಾನ ಮಾಡ್ತಾರೆ, ಬರೀ ಸೇರ್ತಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಅವರು ಸಂಸ್ಕೃತಿನೇ ಆ ರೀತಿ ಆಗಿಬಿಟ್ಟಿದೆ. ಯಾಕೆಂದರೆ MLAಗಳು ರಾಜೀನಾಮೆ ಕೊಡಿಸಿ ಸರ್ಕಾರ ತೆಗೆದು ಅವ್ರು ಸರ್ಕಾರ ಮಾಡಿದೆ. ಜಿಲ್ಲಾ ಪಂಚಾಯತಿಗಳಲ್ಲಿ ರಾಜೀನಾಮೆ ಕೊಡಿಸೋದು ಜಿಲ್ಲಾ ಪಂಚಾಯತಿ ಅಧಿಕಾರ ಹಿಡಿಯೋದು. ಈಗ ಅದನ್ನು ಗ್ರಾಮ ಪಂಚಾಯತಿಗೂ ತರ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಬೇರೆ ಪಕ್ಷದ ಅಭ್ಯರ್ಥಿಗಳು ಗೆದ್ದಂಥದನ್ನ ಈ ಕಡೆ ಸೆಳೆಸೋದು ಅಧಿಕಾರ ಹಿಡಿಯೋದು. ಅವರಿಗೆ ಅಧಿಕಾರ ಮುಖ್ಯ ಬಿಟ್ಟರೆ ಎಲ್ಲ ಒಂದು ಕಡೆ ಜನರ ವಿಶ್ವಾಸ ಅಥವಾ ಜನರ ತೀರ್ಪಿಗೆ ಅವರು ತಲೆ ಬಾಗಲ್ಲ, ಅದಕ್ಕೆ ಗೌರವ ಕೊಡಲ್ಲ. ಹಾಗಾಗಿ ಅವರ ಇತಿಹಾಸನೇ ಹಂಗೆ ಆಗ್ಬಿಟ್ಟಿದೆ. ಬೇರೆ ಪಕ್ಷದಲ್ಲೇ ಬೇಕು, ಯಾಕಂದರೆ ಅವ್ರ ಪಕ್ಷಕ್ಕೆ ಅಂದರೆ ಅವ್ರು ಓಟಾಗಿ ಗೆಲ್ಸಲ್ಲ ಯಾರು, ಅವ್ರಿಗೆ ಮೆಂಬರ್ಶಿಪ್ ಕೊರತೆನೇ ಇದು. ಅವ್ರಿಗೆ ಯಾಕೆಂದರೆ ಬಹುಮತ ಸಿಗಲ್ಲ ಅವ್ರ ಪಕ್ಷ ಅಂದ್ಕೊಂಡು ಜನ ಅದ್ರ ವಿರುದ್ಧವಾಗಿದ್ದಾರೆ. ಅದ್ರ ವಿರುದ್ಧವಾಗಿದ್ದಂಥ ಇವ್ರನ್ನ ಆಯ್ಕೆ ಆದಂಥ ಕರ್ಕೊಳ್ಳೋದು ಅವರು ಅಧಿಕಾರ ಮಾಡೋದು. ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ಸದಸ್ಯರುಗಳು ಯಾರೂ ಸಹ ಗೆದ್ದಂಥವರು ಯಾವುದೇ ಕಾರಣಕ್ಕೂ ಆ ಪಕ್ಷದ ಅಭ್ಯರ್ಥಿಗಳಿಗೆ ಬೆಂಬಲ ಕೊಡಬಾರ್ದು. ಯಾಕೆ ಅಂದರೆ ಇಲ್ಲಿ ಅವರು ಶಾಸಕರಿರೋದ್ರಿಂದ, ಅವರ ಸರ್ಕಾರ ಇರೋದ್ರಿಂದ ಎಲ್ಲರೂ ಕರೆಸಿ ನಿಮಗೆ ನಿಮ್ಮೂರಿಗೆ ಈಗ ನಮ್ಮ ಮೇಡಮ್ ಅವ್ರು ಹೇಳಿದ್ರು, ಪಾಪ ಅವ್ರಿಗೆ ಹೊಸದಾಗಿ ಗೆದ್ದಂಥವ್ರು. ಈಗ ನಮ್ಮ ಗಣಿ ಸಾಬ್ರಿಗೆ, ಬಸವಣ್ಣನರಿಗೆ, ಗಣಪತಿ ಅಣ್ಣರಿಗೆಲ್ಲ ಗೊತ್ತು, ಅವ್ರನ್ನ ಹತ್ರಕ್ಕೂ ಹೋಗಲ್ಲ ಅವರು. ಯಾಕೆಂದರೆ ಅವರಿಗೆ ಅನುಭವ ಇದೆ, ಅನುಭವ ಇದೆ ಇಲ್ಲ ಇದು. ಯಾಕೆಂದರೆ ಅವ್ರು ಎಷ್ಟು ಜನ MLA ನೋಡಿಲ್ಲ. ಏನು ಮಾಡ್ತಾರೆ, ನಾಳೆ ಬೆಳಗ್ಗೆ ನಿಮಗೆ 1 ಕೋಟಿ ರೂಪಾಯಿ ಶಾಂಕ್ಷನ್ ಆಯಿತು ಅಂದ್ರೆ ಸುರ ಇಲ್ಲ ಇರೋ ಕೇಳ್ತಾರೆ. ಆದರೆ ಯಾವ ಕಾರಣಕ್ಕೂ ಆಗಲ್ಲ. ಅದು ಇಡೀ ಸ್ಟೇಟಲ್ಲಿ ಅಥವಾ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದಾಸುರ ಒಂದಾಗಿಲ್ಲ ಅಥವಾ ಆಚಾಪುರ ಒಂದಾಗಿಲ್ಲ, ಇಡೀ ಕ್ಷೇತ್ರದಲ್ಲಾಗಿದೆ. ಎಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗಳು ಗೆದ್ದಿದ್ದಾರೆ. ಎಲ್ಲ ಪಂಚಾಯತಿ ಮೆಂಬರಿಗೂ ಆಶ್ವಾಸನೆ ಕೊಡೋದು ಇದ್ರ ಮೇಲೆ, ಮತ್ತು ಬೇರೆ ಏನೂ ಅಲ್ಲ. ಹಾಗಾಗಿ ಬರೀ ಯಾವುದೇ ಕಾರಣಕ್ಕೂ ನೀವು ಇವತ್ತು ಕರೆದಿರೋ ಮೀಟಿಂಗ್ ಏನಪ್ಪ ಅಂದರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತೆಲ್ಲ ಮುಖಂಡರುಗಳು ಕರೆದು ನಮಗೆ ಎಲ್ಲ ಒಂದು ಕಡೆ ಒಂದು ಗೆದ್ದ ಮೇಲೆ ಕರೆದಿರಲ್ಲ, ಒಂದು ನಿಮಗೆ ಅಭಿನಂದನೆ. ಅದ್ರ ಜೊತೆಗೆ ಈ ರೀತಿಯ ತಪ್ಪು ಮಾಹಿತಿ ಹೇಳ್ತಾರೆ, ಅದು ತಾವು ಅದನ್ನು ಎಲ್ಲ ಒಂದು ಕಡೆ
ಅದು ನಂಬಾರ್ದು ಅನ್ನೋದಕ್ಕಾಗಿ ನಿಮಗೆ ಕರೆದಿರೋದು. ಅವರು ಪಕ್ಷದಲ್ಲಿ ನಿಜವಾಗ್ಲೂ ಅಂದರೆ ಅವ್ರು ಕರಿಬಾರ್ದು. ನಾವು ಇಲ್ಲಿಯವರೆಗೂ ಅಧ್ಯಕ್ಷರೇ ಅವರ ಅಭ್ಯರ್ಥಿಗಳು ಗೆದ್ದಂತರೂ ನಾವು ಇವತ್ತಿಗೂ ಅವ್ರನ್ನ ಕರೆದಿಲ್ಲ ಅಥವಾ ನಮಗೆ ಸಪೋರ್ಟ್ ಕೊಡ್ರಿ ಅಂತ ನಾವು ಕೇಳಿಲ್ಲ. ಅವರಿಗೆ ಎಲ್ಲಿ ಒಂದು ವೇಳೆ ಮೆಜಾರಿಟಿ ಇದೆ ಅಲ್ಲಿ ಅಧಿಕಾರ ಮಾಡಲಿ ಅಂತ ನಾವು ಸುಮ್ಮನೆ ಆಗಿದ್ದೀವಿ, ಇಲ್ಲಿವರೆಗೆ ಕೇಳಿಲ್ಲ. ಆದರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಪ್ರತಿ ದಿವಸ ಹೋಗೋದು, ನಮ್ಮ ಗಣೇಶ್ ಅವರಿಗೆ ಅಥವಾ ಫೋನ್ ಮಾಡ್ತಾರೋ ಅಥವಾ ಬಸವರಾಜನಿಗೆ ಫೋನ್ ಮಾಡೋದು ಅಥವಾ ಉದಾಹರಣೆ ಹೇಳಿದ್ದು ಅಥವಾ ಗಣಪತನಿಗೆ ಫೋನ್ ಮಾಡೋದು, ಬರ್ರಿ ನಿಮಗೆ ಅದು ಅಧ್ಯಕ್ಷರಿಗೆ ಕೆಟಗರಿ ಹಾಕಿಕೊಡ್ತೀನಿ ಅಥವಾ ನಿಮಗೆ ಅನುದಾನ ಕೊಡ್ತೀನಿ, ಈ ರೀತಿಯ ಬ್ಲ್ಯಾಕ್ ಮೇಲ್ ತಂತ್ರ ಮಾಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ನೀವು ಯಾವ ಕಾರಣಕ್ಕೂ ನಂಬಾಡಿ. ಅಧ್ಯಕ್ಷರಿಗಿರಿದು ಹೆಂಗೆ ಅಂದರೆ ನೀವು ಯಾವ CM ಹೇಳಿದ್ರು ಅದು ನಡೆಯಲ್ಲ. ಅದು ನಮ್ಮ ಬಸವರಾಜನರಿಗೆ ಗಣೇಶ್ ಅವರಿಗೆ ಗೊತ್ತಿದೆ, ಆಳ್ಬರಿ ಗಣಪತನಲ್ಲಿ. ಅದು ಹೆಂಗೆ ಅಂದರೆ ನಿಮ್ಮ ಸಮ್ಮುಖದಲ್ಲಿ ಯಾವ ಹಿಂದೆ ಕೆಟಗರಿ ಬಂದಿಲ್ಲ ಉಳಿದಂಥ ಕೆಟಗರಿನ ಚೀಟಿ ಹಾಕಿ ಎತ್ತಾರೆ, ನಿಮ್ಮ ಸಮ್ಮುಖದಲ್ಲಿ ಅದು ಯಾವ ಚೀಟಿ ಬರುತ್ತೆ ಅದು ಆ ಚೀಟಿ ಅದು ಕೆಟಗರಿ ಆಗುತ್ತೆ. ಇವರು ಎಲ್ಲರೂ ಸಮೇತರು ಸುಮ್ಮನೆ ನಿಮ್ಮ ಮೆಂಬರ್ಗಳನ್ನ ಅವ್ರ ಕಡೆ ಸೆಳೆಯೋಕ್ಕೋಸ್ಕರ ಆ ರೀತಿ ಹೇಳ್ತಾರೆ. ಯಾಕಂದರೆ ನಾನು ದಿನಪತ್ರಿಕೆಯಾಗಿ ಕೆಲಸ ಮಾಡಿದಂಥವ ತಿಮ್ಮಪ್ಪನವ್ರ ಜೊತೆಗೆ ನಾವು ಕೆಲಸ ಮಾಡಿದಂಥ ಮತ್ತು ಇವತ್ತೆಲ್ಲ ಜನ ನಿಮಗೆ ಮತ ಕೊಟ್ಟಿದ್ದಾರೆ ಅಂದರೆ ಅದು ಕಾಗೋಡು ತಿಮ್ಮಪ್ಪನವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾಗಿದ್ದಕ್ಕಾಗಿ ನಮ್ಮ ಪಕ್ಷದ ಮುಖಂಡರುಗಳು ಎಲ್ಲರೂ ಸಹ ಶ್ರಮ ಪಟ್ಟದಕ್ಕಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಂತ ನಿಮಗೆ ಮತ ಹಾಕ್ತಾರೆ. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ BR ಜಯಂತ್ ಮಾತನಾಡಿ, ಮತದಾರರ ಕಣ್ಣು ಅದರ ಮೇಲೆ ಇರುತ್ತೆ. ನನ್ನ ಆಸ್ತಿ ಮೇಲೆ ನನಗೊಂದು ಕಣ್ಣು ಇರೋದಿಲ್ಲ ಹಾಗಾಗಿ ಈ ಚುನಾಯಿತರಾದವರು ಬಹು ಎಚ್ಚರಿಕೆಯಿಂದ ಇರಬೇಕು. ಅವರ ಪ್ರತಿಯೊಂದು ನಡೆ ನುಡಿಯನ್ನು ಕೂಡ ಮತದಾರ ಗಮನಿಸ್ತಾನೇ ಇರ್ತಾರೆ. ಆದ್ದರಿಂದ ನಮ್ಮ ವಿಜಯಕುಮಾರ್ ಭಾಳ ಒಳ್ಳೆ ಮಾತಾಡಿದರು. ನಾವು ಈ ಜನ ಹಾಗಿದ್ದರೆ ನಮಗೆ ಹಾಲಪ್ಪ ದುಡ್ಡು ತೋರಿಸಿದ್ರು ನಮಗೆ ಅದೇನು ನಮ್ಮನ್ನು ಪರಿಣಾಮ ಬೀರೋದಿಲ್ಲ. ಇನ್ನು ಯಾರೇ ಬಂದರೂ ಕೂಡ ಯಾವುದೇ ಪರಿಣಾಮ ಬೀರೋದಿಲ್ಲ. ನಾವು ಮೊದಲನೇದಾಗಿ ಹಣಕ್ಕೋಸ್ಕರ ನಾವು ಯಾವತ್ತೂ ನಮ್ಮನ್ನು ಬಲಿ ಕೊಡಬಾರ್ದು. ಅದು ಕಾಯಂ ಬಲಿ ಆಗಿಬಿಡುತ್ತೆ. ಸಾರ್ವಜನಿಕ ಜೀವನದಲ್ಲಿ ಅವ್ರ ಮೇಲೆ ಬರೋಕ್ಕೆ ಸಾಧ್ಯ ಇಲ್ಲ. ದುಡ್ಡು ಹೊಡಿತೀನಿ ನಾನು ಅಂತಾದರೆ ನನ್ನ ಜನ ಆಮೇಲೆ ನಂಬಲಿಲ್ಲ. ಆದ್ದರಿಂದ ನಾವು ಜನರ ಮಧ್ಯೆ ಪ್ರಾಮಾಣಿಕವಾಗಿರಬೇಕು. ಒಂದು ತೃಪ್ತಿ ಇರುತ್ತೆ ನಮಗೆ, ನಾವು ತೃಪ್ತಿಯಿಂದ ನಿದ್ದೆ ಮಾಡಬಹುದು. ವೇದಿಕೆಯಲ್ಲಿ ಕಾಂಗ್ರೆಸ್ ಪ್ರಮುಖರಾದ ಪ್ರಕಾಶ್ ನಾಯ್ಕ್, ಬರ್ಮಪ್ಪ ಅಂದಾಸುರ, ಬಾಬುಲ್ ಸಾಬ್, ಬಸವರಾಜ್ ಆಚಾಪುರ, ಗನ್ನಿ ಸಾಬ್, ವಿಜಯ್ ಗೌಡ ಇನ್ನಿತರರು ಹಾಜರಿದ್ದರು. ಸಾಗರದ ಜಿಲ್ಲಾ ಕನ್ನಡ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ಹಾಗೂ ಕರ್ನಾಟಕ ಜಾನಪದ ಪರಿಷತ್ ಆಶ್ರಯದಲ್ಲಿ ಜನವರಿ 9ರಂದು ಸೇವಾಸಾಗರ ಶಾಲೆಯ ಅಜಿತ ಸಭಾಭವನದಲ್ಲಿ ನಡೆಯಲಿರುವ 8ನೇ ತಾಲೂಕು ಮಟ್ಟದ ಮಕ್ಕಳ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷೆಯಾಗಿರುವ ಕಾರ್ಗಲ್ ನಿವಾಸಿ ಹಾಗೂ ಸಾಗರದ ರಾಧಾಕೃಷ್ಣ ವಿದ್ಯಾಲಯದ ವಿದ್ಯಾರ್ಥಿನಿ ನಿಶ್ಚಿತಾ ಮುರುಗನ್ ಶೆಟ್ಟಿ ಅವರನ್ನು ಸಮ್ಮೇಳನಕ್ಕೆ ಸ್ವಾಗತಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ವಾಸಂತಿ ರಮೇಶ್, ಅನ್ನೋಕ್ಕೆ ತುಂಬಾ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಇಷ್ಟು ಒಳ್ಳೆ ಸಣ್ಣ ವಯಸ್ಸಲ್ಲಿ ಅವಳು ಸಾಹಿತ್ಯ ಕವನ ಕಲೆ ಬರೀತಾ ಇರೋದು ಅವಳಿಗೆ ತುಂಬಾ ಯಶಸ್ಸು ಕೊಡ್ಲಿ. ಹಂಗೆ ನಮ್ಮೂರಲ್ಲೂ ತುಂಬಾನೇ ಇದಕ್ಕೆಲ್ಲ ಬೆಲೆ ಇದೆ. ಒಂದು ಆಟ ಆಗಲಿ, ಸ್ಪೋರ್ಟ್ಸ್ ಆಗಲಿ, ಡ್ಯಾನ್ಸು ಎಲ್ಲ ನಮ್ಮೂರಲ್ಲಿ ತುಂಬಾ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೆ ಈ ತರ ಪ್ರತಿಭೆ ಮುಂದುವರಬೇಕು, ಚೆನ್ನಾಗಿದಾಗ್ಲಿ ಅಂತ. ಉಪಾಧ್ಯಕ್ಷ ಮಂಜುನಾಥ್ ಪಿ ಮಾತನಾಡಿ, ವೇದಿಕೆ ಮೇಲಿರುವಂಥ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರಾದ ವಸಂತಿ ರಮೇಶ್ ಅವರೇ, ಈ ಭಾಗದ ವಾರ್ಡ್ ಸದಸ್ಯರಾದ ಲಲಿತಾ ಮೇಡಮ್ ಅವರೇ, ನಮ್ಮ ಮುಖ್ಯಾಧಿಕಾರಿಗಳಾದ ಜಗದೀಶ್ ನಾಯ್ಕ್ ಅವರೇ, ನಿಶ್ಚಿತಾಳ ಅಂತ ಒಂದು ಸುಂದರವಾದ ಮಗಳನ್ನು ಈ ಊರಿಗೆ ಕೊಡುಗೆಯಾಗಿ ಕೊಟ್ಟಿರುವಂಥ ಮುರುಗೇಶ್ ಅವರೇ, ಚೈತ್ರ ಅವರೇ, ರಾಧಾಕೃಷ್ಣ ಶಾಲೆಯ ಪ್ರಾಂಶುಪಾಲರಾದ ಗೋಪಾಲ್ರವರೇ, ಕನ್ನಡ ಸಾಹಿತ್ಯ ಪರಿಷತ್ನಿಂದ ಆಗಮಿಸಿರೋಂಥ ಎಲ್ಲ ಪದಾಧಿಕಾರಿಗಳೇ, ಇಲ್ಲಿ ಆಗಮಿಸಿರೋಂಥ ನಿಶ್ಚಿತಾಳ ಅಜ್ಜ ಅಜ್ಜಿ, ತಂದೆ ತಾಯಂದರೆ ಎಲ್ಲರಿಗೂ ನಾನು ಮೊದಲಿಗೆ ಸ್ವಾಗತವನ್ನು ಬಯಸ್ತೇನೆ. ಈ ತಾಲೂಕಿನಾದ್ಯಂತ ಬಂದಿರತಕ್ಕಂಥ ಎಲ್ಲ ಮಕ್ಕಳ ಪರವಾಗಿ, ಅದರಲ್ಲಿ ನಮ್ಮೂರಿಗೆ ಈ ಸೌಭಾಗ್ಯವನ್ನು ಒಂದು ಕಲ್ಪಿಸಿಕೊಟ್ಟ ನಿಮಗೆ ಹೃದಯಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ನಾನು. ಹಾಗೆ ನಿಶ್ಚಿತ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಅತಿ ಹೆಚ್ಚಿನ ಸಾಧನೆ ಮಾಡಲಿ. ಈ ನಮ್ಮಗಳ ಕಡೆಯಿಂದ ಏನು ಸಹಕಾರ ಬೇಕೋ ಅದನ್ನು ಖಂಡಿತವಾಗ್ಲೂ ನಾವು ನಮ್ಮ ಪಟ್ಟಣ ಪಂಚಾಯಿತಿ ಇರ್ಬೋದು, ಸಾರ್ವಜನಿಕವಾಗಿರ್ಬೋದು, ಅದನ್ನು ಕೊಡಿಸೋ ದಿಕ್ಕಿನಲ್ಲಿ ನಮ್ಮ ಪ್ರಯತ್ನ ಇರುತ್ತೆ ಖಂಡಿತವಾಗ್ಲೂ. ಅದರಲ್ಲಿ ಈ ಭಾಗದಲ್ಲಿ ನಾವು ಇರುವಂಥ ಈ ಏರಿಯಾದಲ್ಲೇ
ಈ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ನಾನು ಹೃದಯಪೂರ್ವಕ ಅಭಿನಂದನೆಗಳನ್ನ ತಿಳಿಸ್ತಾ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ವೇದಿಕೆ ತಾಲೂಕು ಅಧ್ಯಕ್ಷ ವೇಟಿಸ್ವಾಮಿ ಮಾತನಾಡಿ, ಕೇಳಿ ಗಾಂಧೀಜಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಹೇಳಿ? ಅವರೆಲ್ಲ ಸಾಧನೆ ಮಾಡಿದವರು, ಆ ಸಾಧನೆಯ ಜೊತೆಯಲ್ಲಿ ಇರುವಂತವರು, ಅದಕ್ಕಾಗಿ ಅವ್ರು ಯಾವಾಗಲೂ ಉಳಿತಾರೆ ನಮ್ಮ ಜೊತೆಗೆ. ಹಾಗಾಗಿ ನಾವು ಅಂತ ವಿಚಾರಗಳನ್ನು ಅರ್ಥ ಮಾಡ್ಕೋಬೇಕು, ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ನಿಜವಾಗ್ಲೂ ನಮಗೆ ಖುಷಿ ಆಯ್ತು ಇವತ್ತು ಕಾರ್ಗಲ್ ಅಂತ ಊರಿಗೆ ಮತ್ತು ಚೈತ್ರ ಹೇಗೋ ಗೊತ್ತಿಲ್ಲ ನಮ್ಗೆ ಸಾಹಿತ್ಯದ ಹೇಗಿದೆ ಅಂತ. ಮುರುಗನ್ ಅವರು ಇವರಂತೂ ತುಂಬಾ ನಮಗೆ ಸಾಗರದಲ್ಲಿ ಪರಿಚಿತರು. ಹೀಗೆ ಸಾಹಿತ್ಯದ ಪರಿಸರ ಬೆಳೆಸ್ತಾ ಇದ್ರಲ್ಲ, ನಿಜವಾಗ್ಲೂ ಮೊದಲೇದಾಗಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಯಾವ ತಂದೆ ತಾಯಿಗಳು ಇಂಥ ಕ್ಷೇತ್ರಗಳನ್ನು ಆಯ್ಕೆ ಮಾಡಲ್ಲ. ಅವರು ಇಂಜಿನಿಯರಿಂಗು, ಡಾಕ್ಟ್ರು, ಮೆಡಿಕಲ್, ಮತ್ತೊಂದು ಆ ರೀತಿಯ ದಾರಿಯಲ್ಲಿ ಹೋಗ್ತಾರೆ. ಇವತ್ತಿನ ಪರಿಸ್ಥಿತಿ ಅಂತೂ ನಮ್ಮ ಮಕ್ಕಳು 18 ವರ್ಷ ತುಂಬಂತ ಹೇಳಿದ್ರೆ ರಾಜಕಾರಣಕ್ಕೆ ಬಿಟ್ಟು ಬಿಡ್ತಾರೆ. ಅಲ್ಲಿ ನೋಡ್ಬೇಕು ಯಾವ ರೀತಿಯಾಗಿ ಅಂತ ಹೇಳಿ ಸ್ವಲ್ಪ ದಿನದ ಕಾಲಕ್ಕೆ ಅವರ ಇಡೀ ಭವಿಷ್ಯವನ್ನು ಹಾಳು ಮಾಡ್ಕೊಳ್ಳುವಂಥ ಸ್ಥಿತಿ ಬಂದಿದೆ. ಆದರೆ ನೋಡಮ್ಮ, ನಿನಗೆ ಒಳ್ಳೆ ಅದೃಷ್ಟ, ನಿನಗೆ ಸರಸ್ವತಿ ಒಂದು ಬಂದಿದೆ, ಲಕ್ಷ್ಮಿ ಆಮೇಲೆ ಸರಸ್ವತಿಯಿಂದ ಲಕ್ಷ್ಮಿ ಬಂದೇ ಬರುತ್ತೆ. ಎಲ್ಲೂ ಸಹ ನಿಲ್ಲಲಾರದ ಸ್ಥಿತಿ. ನೀವು ನಿರಂತರವಾಗಿ ಬಿಡಬೇಡ, ಯಾರೇನು ಹೇಳಿ. ಅದರ ಓದಿನ ಜೊತೆಯಲ್ಲೇ ಸಾಹಿತ್ಯವನ್ನು ನಿನ್ನದಾಗಿಸ್ಕೋ, ನಿನ್ನ ಭವಿಷ್ಯ ಉಜ್ವಲ ಆಗುತ್ತೆ. ಹಾಗಾಗಿ ನಮಗೆ ಇವತ್ತು ಪಟ್ಟಣ ಪಂಚಾಯತಿಯ ಅಧ್ಯಕ್ಷರು ಬಂದರೆ ಹೊಸ ಸಮ್ಮೇಳನಾಧ್ಯಕ್ಷೆ ನಿಶ್ಚಿತಾ ಮುರುಗನ್ ಶೆಟ್ಟಿ ಮಾತನಾಡಿ, ತುಂಬಾ ಖುಷಿ ಆಯ್ತು. ಮತ್ತೆ ಈ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನ ಎಲ್ಲ ಪ್ರತಿಭೆಯನ್ನ ಗುರುತಿಸಿ ಎಲ್ಲರಿಗೂ ಒಂದು ಸ್ಟೆಪ್, ಎಲ್ಲರಿಗೂ ಒಂದು ಲೈಫಲ್ಲಿ ಒಂದು ಸ್ಟೆಪ್ ತರ ಒಂದು ಹೆಲ್ಪ್ ಮಾಡೋ ತರ ಇದೆ. ಎಲ್ಲರನ್ನು ಗುರುತಿಸಿ ಆಯ್ಕೆ ಮಾಡೋ ಒಂದು ಆಪರ್ಚುನಿಟಿ ಕಲ್ಪಿಸ್ಕೊಡ್ತಾ ಇದೆ ಕನ್ನಡ ಸಾಹಿತ್ಯ ಸಮ್ಮೇಳನ. ಅವ್ರಿಗೆ ಧನ್ಯವಾದ ಹೇಳ್ತಿದ್ದೀನಿ. ಹಾಗೆ ನಿಮಗೂ ಕೂಡ ಧನ್ಯವಾದ, ನನ್ನ ಸೆಲೆಕ್ಟ್ ಮಾಡಿದ್ದು. ರಾಧಾಕೃಷ್ಣ ಪಬ್ಲಿಕ್ ಶಾಲೆಯ 10ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದೀನಿ. ನನ್ನ ಹವ್ಯಾಸಗಳು ಸಂಗೀತ, ಕತೆ ಬರೆಯುವುದು, ನೃತ್ಯ, ಇವೆಲ್ಲ ನನ್ನ ಹವ್ಯಾಸಗಳು. ಈ ಹವ್ಯಾಸ ಮತ್ತು ಈ ಪ್ರತಿಭೆಯನ್ನು ಗುರುತಿಸಿ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನದವರು ನನ್ನನ್ನು ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಿದ್ದಾರೆ. ಅವರಿಗೆ ನನ್ನ ಕಡೆಯಿಂದ ಧನ್ಯವಾದಗಳನ್ನ ತಿಳಿಸ್ತೇನೆ. ಹಾಗೂ ಕಳೆದ ಬಾರಿ ನಡೆದ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಸ್ವಕಥಾ ರಚನೆ ಬರೆಯುವುದರಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದೆ. ಜಿಲ್ಲಾ ಮಟ್ಟದಲ್ಲೂ ಕೂಡ ನನಗೆ ಗೌರವವನ್ನು ಮಾಡಿದ್ರು. ಈ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನವು ಸುಮಾರು ಮಕ್ಕಳಿಗೆ ಒಂದು ಒಳ್ಳೆ ವೇದಿಕೆಯನ್ನು ನೀಡ್ತಾ ಇದೆ. ಎಲ್ಲರೂ ಮಕ್ಕಳಲ್ಲಿರುವ ಎಲ್ಲ ಪ್ರತಿಭೆಯನ್ನು ಹೊರತರಲು ಒಂದು ಒಳ್ಳೆ ವೇದಿಕೆ ಈ ಮಕ್ಕಳ ಕನ್ನಡ ಸಾಹಿತ್ಯ ಸಮ್ಮೇಳನ ಕಲ್ಪಿಸಿ. ಈ ಸಂದರ್ಭದಲ್ಲಿ ಶಿಕ್ಷಕರ ಕಲಾಸಿಂಚನ ಸಾಂಸ್ಕೃತಿಕ ವೇದಿಕೆ ಅಧ್ಯಕ್ಷ ಸತ್ಯನಾರಾಯಣ್ ಶಿರವಂತೆ, ರಾಧಾಕೃಷ್ಣ ವಿದ್ಯಾಲಯದ ಪ್ರಾಚಾರ್ಯ ಗೋಪಾಲ್ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಕಲ್ಮನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಾಗೆಹಳ್ಳ ಸಮೀಪದ ದೊಡ್ಡಬಾಳೆ ಗ್ರಾಮದ ಪಾರ್ವತಮ್ಮ ವೀರೇಂದ್ರ ಅವರ ಮನೆಯ ಮೇಲೆ ಬುಧವಾರ ರಾತ್ರಿ ಸುರಿದ ವಿಪರೀತ ಮಳೆಯಿಂದಾಗಿ ಮರ ಬಿದ್ದು ಹಾನಿಯಾಗಿರುವ ಸ್ಥಳಕ್ಕೆ ಗುರುವಾರ ಶಾಸಕ ಹೆಚ್ಹಾಲಪ್ಪ ಹರತಾಳು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಸರ್ಕಾರದಿಂದ ಸೂಕ್ತ ಪರಿಹಾರ ದೊರಕಿಸಿಕೊಡುವ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕಲ್ಮನೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸುರೇಶ್ ಗೌಡ, ನಾರಾಯಣ್, ಮಹಾಬಲೇಶ್ವರ್ ಇಕ್ಕೇರಿ, ಪ್ರಮುಖರಾದ ಎಲ್ವಿ ಅಕ್ಷರ್, ಸತೀಶ್ ಇನ್ನಿತರರು ಹಾಜರಿದ್ದರು. ಸಾಗರ ತಾಲೂಕಿನ ಹುಲಿದೇವರ ವನದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 6ನೇ ತರಗತಿ ವಿದ್ಯಾರ್ಥಿನಿ 11 ವರ್ಷದ ಅನನ್ಯ ಶೆಟ್ಟಿ ಬುಧವಾರ ಅನಾರೋಗ್ಯದಿಂದ ನಿಧನ ಹೊಂದಿದ್ದಾರೆ. ಹುಲಿದೇವರ ವನದ ರವಿ ಶೆಟ್ಟಿ ಮತ್ತು ಸುಜಾತಾ ಶೆಟ್ಟಿ ಅವರ ಪುತ್ರಿಯಾಗಿದ್ದ ಅನನ್ಯ ಶೆಟ್ಟಿ ಓದಿನ ಜೊತೆಗೆ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಮತ್ತು ನೃತ್ಯ ಕ್ಷೇತ್ರದಲ್ಲಿ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಪರಿಣಿತಿ ಪಡೆದಿದ್ದರು. ಜೊತೆಗೆ ಇನ್ನೊಬ್ಬರಿಗೆ ಸಹಾಯ ಮಾಡುವ ಪರೋಪಕಾರ ಗುಣ ಅನನ್ಯ ಶೆಟ್ಟಿ ಅವರಲ್ಲಿತ್ತು. ಅನನ್ಯ ಶೆಟ್ಟಿ ಮಂಗಳವಾರ ಎದೆ ನೋವೆಂದು ತಂದೆ ತಾಯಿ ಹತ್ತಿರ ಹೇಳಿದ್ದಾಳೆ. ತಕ್ಷಣ ಅವಳನ್ನು ಮಂಗಳೂರಿನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ವಾಪಸ್ ಮನೆಗೆ ಕರೆದುಕೊಂಡು ಬರುತ್ತಿರುವಾಗ ಮಾರ್ಗ ಮಧ್ಯದಲ್ಲಿ ಮೃತಪಟ್ಟಿದ್ದಾಳೆ. ಅನನ್ಯ ಶೆಟ್ಟಿ ನಿಧನಕ್ಕೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳ ಹಾಗೂ ಹುಲಿದೇವರ ವನದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಶಿಕ್ಷಕರು, ಶಿಕ್ಷಕ ವರ್ಗ ಹಾಗೂ ಶಾಲಾಭಿವೃದ್ಧಿ ಸಮಿತಿ ಸಂತಾಪ ಸೂಚಿಸಿದೆ. ಇದು ಇಂದಿನ ಸಮಗ್ರ ಸುದ್ದಿ. ನಿರಂತರ ಮತ್ತು ವಸ್ತುನಿಷ್ಠ ಸುದ್ದಿಗಾಗಿ ನೋಡ್ತಾ ಇರಿ GMS ನ್ಯೂಸ್. ನಮಸ್ಕಾರ.